ಹಾಯ್ ವೆಲ್ಕಮ್ ಟು ಕಿಚನ್ ವ್ಯಾಲೆಟ್. ಇವತ್ತು ಬೇಲದ ಹಣ್ಣಿನ ರೆಸಿಪಿ ಜೊತೆ ಬಂದಿದ್ದೀನಿ. ಈ ಹಣ್ಣಿಂದ ತುಂಬ ವೆರೈಟಿ ಆಫ್ ಡಿಶಸ್ನ ನಾವು ರೆಡಿ ಮಾಡ್ಬೋದು. ತುಂಬ ವೆರೈಟಿ ರೆಸಿಪೀಸ್ ಇದೆ ಇದರಲ್ಲಿ. ನಾನಿವತ್ತು ಒಂದು ಸಿಂಪಲ್ ಆಗಿರುವಂತಹ ಕುಕ್ ಮಾಡದೇ ಇರುವಂತಹ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಈ ಹಣ್ಣಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ವಿಟಮಿನ್ ಸಿ ರಿಚ್ ಆಗಿದೆ. ಮತ್ತು ಕಾನ್ಸ್ಟಿಪೇಷನ್ನಿಂದ, ಸಿವಿಯರ್ ಕಾನ್ಸ್ಟಿಪೇಷನ್ನಿಂದ ಯಾರು ತೊಂದರೆಗೊಳಗಾಗ್ತಿದ್ದೀರೋ ಅವರೆಲ್ಲ ಡೈಲಿ ಈ ಫ್ರೂಟ್ನ ತಿನ್ನೋದ್ರಿಂದ ಯಾವುದೇ ರೂಪದಲ್ಲಿ ನಿಮ್ಮ ಕಾನ್ಸ್ಟಿಪೇಷನ್ಗೆ ಒಂದು ಒಳ್ಳೆ ಮೆಡಿಸನ್ ಅಂತ ಹೇಳ್ಬೋದು. ಆ್ಯಂಡ್ ಜೀರ್ಣಕ್ರಿಯೆನ ತುಂಬ ಚುರುಕುಗೊಳಿಸುತ್ತೆ ಮತ್ತು ತುಂಬ ಚೆನ್ನಾಗಿ ನಾವು ತಿಂದಿದ್ದನ್ನು ಡೈಜೆಷನ್ ಆಗುವಂಗೆ ಇದು ನಮ್ಮ ಕರಳನ್ನು ಚೆನ್ನಾಗಿಡತ್ತೆ. ಸೊ ತುಂಬ ತಂಪಾಗಿರುವಂಥ ಒಂದು ಫ್ರೂಟ್ ಇದು. ವುಡ್ ಆ್ಯಪಲ್ ಅಂತ ಕರೀತಾರೆ. ಈ ಹಣ್ಣನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಒಂಥರ ಇನ್ಸ್ಟೆಂಟಾಗಿ ಎನರ್ಜಿ ಬೂಸ್ಟಪ್ ಮಾಡುವಂತಹ ಒಂದು ರಿಫ್ರೆಶಿಂಗ್ ಡ್ರಿಂಕ್ ಕೂಡ ಮಾಡ್ಬೋದು ಇದರಿಂದ. ಅದನ್ನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಈ ಹಣ್ಣಿನ ಪಲ್ಪ್ 4-5 ಚಿಕ್ಕ ಹಣ್ಣಿನ ಪಲ್ಪ್ನ ತಗೋತಾ ಇದ್ದೀನಿ. ಇದು ಅಮ್ಮ ಮಾಡ್ತಾಯಿದ್ದಾರೆ, ಅಮ್ಮನ ರೆಸಿಪಿ ಇದು. ಯೂಶ್ವಲಾಗಿ ಎಲ್ಲ ಹಳ್ಳಿ ಕಡೆ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಫ್ರೂಟ್ ಇದು. ಹಳ್ಳಿಯಿಂದ ದಿಲ್ಲಿವರೆಗೂ ತುಂಬ ಜನಕ್ಕೆ ಈ ನಮ್ಮ ದೇಶದಲ್ಲಿ ಈ ಹಣ್ಣು ಗೊತ್ತು. ಸೊ ನನ್ನಮ್ಮ ಇವಾಗ ಒಂದೆರಡು ಹಣ್ಣನ್ನು ತೊಗೊಂಡಿದ್ದಾರೆ, 2-3 ಹಣ್ಣು. ಸೊ ಈ ಹಣ್ಣಿನ ಪಲ್ಪ್ನ ಇದು ತುಂಬ ಹಣ್ಣಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿ ಇದೆ, ಇನ್ನೂ ಹಣ್ಣಾಗಬೇಕಿತ್ತು. ಮತ್ತು ಅಮ್ಮ ಇದನ್ನ ಒರಳಲ್ಲಿ ರುಬ್ತಾರೆ, ಅದು ತುಂಬ ಟೇಸ್ಟ್ ಇರುತ್ತೆ. ಬಟ್ ನಾನಿರೋ ಕಡೆ ಹೊರಳು ಅವೈಲಬಲ್ ಇಲ್ಲ. ಸೊ ಹಾಗಾಗಿ ಮಿಕ್ಸಿ ಮಾಡ್ತಾಯಿದ್ದೀವಿ. ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸತಿ ಡ್ರೈ ಮಿಕ್ಸ್ ಆದಮೇಲೆ ಇದಕ್ಕೆ ಎಷ್ಟು ನಾವು ಬೇಲದ ಹಣ್ಣು ತೊಗೊಂಡಿದ್ದೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೋಬೇಕು. ಈ ಬೆಲ್ಲದ ಜೊತೆ ಮತ್ತೊಂದು ಸತಿ ಗ್ರೈಂಡ್ ಮಾಡಬೇಕು. ನಾವು ಹೊರಳಲ್ಲಿ ರುಬ್ಬಿದ್ರೆ ನೀರು ಹಾಕೋ ಅವಶ್ಯಕತೆ ಇರಲ್ಲ, ಬಟ್ ಮಿಕ್ಸಿನಲ್ಲಾದರೆ ನಾವು ನೀರು ಹಾಕಲೇಬೇಕು. ಅದು ಚೆನ್ನಾಗಿ ಗ್ರೈಂಡ್ ಆಗಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ನೀರು ಮಿಕ್ಸ್ ಮಾಡ್ಕೋಬೇಕು. ಹೊರಳು ಕಲ್ಲಲ್ಲಿ ನಾವು ರುಬ್ಬಿದ್ರೆ ಮಾತ್ರ ಖಂಡಿತ ಒಂಚೂರು ನೀರು ಹಾಕೋದು ಬೇಕಿಲ್ಲ, ಅದು ಬೆಲ್ಲದ ನೀರೇ ಬಿಟ್ಕೊಳ್ಳುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇದನ್ನು ಇವಾಗ ನೈಸಾಗಿ ಪೇಸ್ಟ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾವು ಏಲಕ್ಕಿ ಮತ್ತು ಒಣ ಶುಂಠಿ ಪುಡಿನ ಮಿಕ್ಸ್ ಮಾಡ್ಕೋಬೇಕು. ಈ ಬೇಲದ ಹಣ್ಣಿನ ಒಂದು ಏನು ಫ್ಲೇವರ್ ಇದೆ ಅದು ತುಂಬ ಚೆನ್ನಾಗಿರುತ್ತೆ. ಆ ಫ್ಲೇವರ್ಗೆ ಏಲಕ್ಕಿ ಮತ್ತು ಒಣಶುಂಠಿ ಪುಡಿಯ ಫ್ಲೇವರ್ ಆ್ಯಡ್ ಆದಾಗ ಬೆಲ್ಲದ ಜೊತೆ ವಾವ್, ಇಟ್ಸ್ ಆಸಮ್. ಸಖತ್ ಟೇಸ್ಟಿ ಮತ್ತು ಹೆಲ್ದಿ, ತುಂಬ ಚೆನ್ನಾಗಿ. ಈಗ ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೋಬೇಕು. ಇಷ್ಟು ಮಾಡಿದ್ರೆ ನಾವೇನು ಕುಕ್ ಮಾಡೋ ಅಗತ್ಯನೇ ಇಲ್ಲ, ಹಲ್ವಾ ರೆಡಿ ಆಯಿತು. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಎನಿ ಟೈಮ್ ನಾವು ಇದನ್ನ ತಿನ್ಬೋದು. ತುಂಬ ಚೆನ್ನಾಗಿ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಈ ಥರದ್ದು ಒಂದು ಮಿಕ್ಸ್ನ ತಿನ್ನೋದ್ರಿಂದ. ಕಲರ್ಫುಲ್ಲಾಗಿ ಕಾಣಿಸ್ತಿಲ್ಲ ಬಿಕಾಸ್ ಬೆಲ್ಲ ಸ್ವಲ್ಪ ವೈಟ್ ಇತ್ತು. ನಾವೇನಾದರೂ ಸ್ವಲ್ಪ ಜೋನಿ ಬೆಲ್ಲ ಆ ಥರದ್ದು ತೊಗೊಂಡ್ರೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಆ್ಯಂಡ್ ಬೆಲ್ಲದ ಹಣ್ಣು ಕೂಡ ಸ್ವಲ್ಪ ಇದನ್ನು ಆ್ಯಕ್ಚುಲಿ ನಮ್ಮ ಊರುಗಳ ಸೈಡೆಲ್ಲ ಚಿಕ್ಕಮಕ್ಕಳು ಅಥವಾ ಅಜ್ಜಿ ಊರ ಸೈಡೆಲ್ಲ ಬೆಲ್ದಣ್ಣು ಅಂತಲೇ ಫೇಮಸ್ಸು. ಬಟ್ ಇದರ ಹೆಸರು ಬೇಲದ ಹಣ್ಣು. ಸೊ ಈ ಹಣ್ಣು ನಮ್ಮ ಹೆಲ್ತ್ಗೆ ಎಷ್ಟು ಬೆನಿಫಿಟ್ಸ್ ಇದೆ ನಮ್ಮ ಹೆಲ್ತ್ಗೆ ಅಂತಂದರೆ ಅದು ಹೇಳೋಕ್ಕೆ ಅಸಾಧ್ಯ, ಅಷ್ಟು ಒಳ್ಳೆಯ ಬೆನಿಫಿಟ್ಸ್ ಇದೆ. ಸೊ ಬೆಲ್ಲ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶುಂಠಿ ಮತ್ತು ಏಲಕ್ಕಿನೂ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದೆಲ್ಲದರ ಒಂದು ಲೇಹ ಥರ ಕಾಣಿಸ್ತಾ ಇದೆ ಇದು, ಬಟ್ ಸಖತ್ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಕೆಲವರು ತಿಂತಾರೆ, ಅದು ಒಂಥರ ಟೇಸ್ಟೇ. ಬಟ್ ನನಗೆ ಬೆಲ್ಲ, ಏಲಕ್ಕಿ, ಶುಂಠಿ ಹಾಕಿದ್ರೆ ಈ ಹಲ್ವಾ ಏನಿದೆ ಇದು ನಂಗೆ ತುಂಬ ಇಷ್ಟ. ಸೊ ಇದು ಕುಕ್ ಮಾಡೋ ಹಂಗಿಲ್ಲ, ಕುಕ್ ಮಾಡೋ ಅವಶ್ಯಕತೆಯೇ ಇಲ್ಲ. ಜಸ್ಟ್ ಒಂದು ಮಿಕ್ಸ್ ಮಾಡೋದ್ರಲ್ಲೇ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ನಮಗೆ. ವಾವ್, ನೀವು ಕೂಡ ಟೇಸ್ಟ್ ಮಾಡಿ ಪ್ಲೀಸ್. ಆ್ಯಂಡ್ ನೀವು ಟೇಸ್ಟ್ ಮಾಡಿದಾದ್ಮೇಲೆ ನನಗೆ ದಯವಿಟ್ಟು ಕಮೆಂಟ್ಸ್ಗಳಲ್ಲಿ ಹೇಳಿ. ಆ್ಯಂಡ್ ಒಂದು ರಿಕ್ವೆಸ್ಟ್ ಏನಂದರೆ, ನಿಮ್ಮ ಕಮೆಂಟ್ಸ್ ಯಾವಾಗಲೂ ಪಾಸಿಟಿವ್ ಆಗಿರಲಿ. ನೀವೇನಾದರೂ ತಪ್ಪು ಮಾಡಿದ್ರೆ ಅದನ್ನ ನನ್ನ ಮೇಲೆ ಹಾಕ್ಬಿಡಿ ಪ್ಲೀಸ್. ಸೊ ಬೇಲದ ಹಣ್ಣಿನ ಹಲ್ವಾ ರೆಡಿ ಆಗಿದೆ. ಹ್ಯಾವ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.